all, welcome back to Aditi Krishna YouTube channel. ಇವತ್ತು ಒಂದು ಸಿಂಪಲ್ ಲ್ಯಾಂಗ್ವೇಜ್ ಆ್ಯಕ್ಟಿವಿಟಿನ ತೋರಿಸ್ತೀವಿ. ಈ ಆ್ಯಕ್ಟಿವಿಟಿಗೆ ಏನು ಮೆಟೀರಿಯಲ್ಸ್ ಬೇಡ. ದಿಸ್ ಇಸ್ ವೆರಿ ಬೇಸಿಕ್ ಆ್ಯಕ್ಟಿವಿಟಿ. ಮಕ್ಕಳಿಗಿದು ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ದಿ ಎಂಜಾಯ್ ಅ ಲಾಟ್. ಇದಕ್ಕೆ ಬೇಕಾಗಿರೋದು ಜಸ್ಟ್ ಅಪ್ಪ ಅಥವಾ ಅಮ್ಮ ಅಥವಾ ಯಾರಾದರೂ ವೆರಿ ಆ್ಯಕ್ಟಿವ್ ಆಗಿರುವಂತಹ ಒಂದು ಪೇರೆಂಟ್ ಅಥವಾ ಸಿಬ್ಲಿಂಗ್ ಆದರೂ ಆಗಿರ್ಬೋದು, ಅಕ್ಕ ತಂಗಿರು ದೊಡ್ಡವರು ಇರ್ತಾರಲ್ಲ, ಸೊ ಅವರು. ಸೊ ಈ ಆ್ಯಕ್ಟಿವಿಟಿಗೆ ಏನೂ ಬೇಡ ಅಂತ ನಾನು ಹೇಳಿದೆ. ಇದಕ್ಕೆ ನಮ್ಮ ಒಂದು ವರ್ಡ್ಸ್ಗಳೇ ಸಾಕು. ಅಂತಂದರೆ ಆ್ಯಕ್ಷನ್ ವರ್ಡ್ಸ್ ಅಂತ ಏನು ಹೇಳ್ತೀವಿ, ಸಿಟ್ಟು, ಸ್ಟ್ಯಾಂಡು, ಕ್ರಾಲು, ಡಾನ್ಸು, ಈ ರೀತಿ. ಸೊ ಇದರಿಂದ ಮಗುಗೆ ವರ್ಡ್ ಸಹ ಇನ್ಕ್ರೀಸ್. ಅದಿತಿ ಮಾಂಗ್ ಕುತ್ಕೋಬಾರ್ದು, ಮಮ್ಮಗೆ ಏಟಾಗುತ್ತೆ. ಸೊ ಇದರಿಂದ ಮಕ್ಕಳಿಗೆ ವರ್ಡ್ ಸಹ ವೊಕ್ಯಾಬ್ಯುಲರಿ ಡೆವಲಪ್ ಆಗುತ್ತೆ ಆ್ಯಂಡ್ ಆಲ್ಸೋ ಅವರು ಕಲ್ತಿರುವಂತಹ ವರ್ಡ್ಸು ರಿವೈಸ್ ಸಹ ಆಗುತ್ತೆ. ಇದನ್ನು ಮಕ್ಕಳು ಹೇಳೋದಕ್ಕೂ ಟ್ರೈ ಮಾಡ್ತಾರೆ. ಸೊ ಲೆಟ್ ಸ್ಟಾರ್ಟ್ ನಾವು. ಅದಿತಿ ಕಮ್. ಈಗ ಮಮ್ಮ ಏನು ಮಾಡ್ತಾರೆ ಅದನ್ನು ಹೇಳಿ ಮಾಡಬೇಕು, ಓಕೆನಾ ಅದಿತಿ? ಇವಾಗ ಮಮ್ಮ ಏನು ಹೇಳ್ತಾರೆ ಅದನ್ನು ಹೇಳಿ ಮಾಡಬೇಕು, ಓಕೆನಾ? ಜಂಪ್. ನೀವು ಮಾಡ್ಬೇಕು ಜಂಪ್ ಅಂತ. ಓಕೆ, ನೆಕ್ಸ್ಟ್ ಟರ್ನ್ ಅರೌಂಡ್. ಓಕೆ, ಸಿಟ್ ಡೌನ್. Okay, stand up. Stomp, stomp, stomp. Stomp, stomp, stomp. Mama ನೋಡಿ. Okay, now ಇವಾಗ ಇನ್ನೊಂದು ಮಾಡ್ತೀನಿ ನಾನು. ಈ ಕಡೆ ಬನ್ನಿ, ಕಮ್ ದಿಸ್ ಸೈಡ್. ಇಲ್ಲಿ ಬನ್ನಿ, ಕಮ್ ದಿಸ್ ಸೈಡ್. ಹಾಂ, ಇಲ್ಲಿ ನಿಂತ್ಕೊಳ್ಳಿ. ಹಾಂ, ವಾಕ್ ವಾಕ್ ವಾಕ್. ನೀವು ಹೇಳ್ಬಿಟ್ಟು ಮಾಡಬೇಕು. ಈ ಕಡೆ ಬನ್ನಿ, ಕಮ್ ದಿಸ್ ಸೈಡ್ ಅಂಡ್ ವಾಕ್. ಅದಿತಿ ಇಲ್ಲಿ ವಾಕ್ ಮಾಡಿ. ಓಕೆ, ಈಗ ಅಮ್ಮಮ್ಮ ಇನ್ನೊಂದು ಮಾಡ್ತೀನಿ. ಕಮ್, ಗಿವ್ ಮಿ ಅ ಹ್ಯಾಂಡ್. ನೀವು ಎಲ್ಲೆಲ್ಲೋ ಹೋಗ್ತಿದ್ದೀರಾ, ಗಿವ್ ಮಿ ಅ ಹ್ಯಾಂಡ್. ವಿಡಿಯೋ ಕಾಣಲ್ಲ. ಓಕೆ, ಈಗ ಮಮ್ಮ ಏನು ಮಾಡ್ತಾರೆ ಗೊತ್ತಾ? ರನ್ 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 ಮಾಡಿದ್ರಾ? ಓಕೆ, ಇವಾಗ ಮಮ್ಮ ಒಂದೇ ಕಾಲಲ್ಲಿ ಸ್ಕಿಪ್ ಮಾಡ್ತಾರೆ. ಸ್ಕಿಪ್ ಸ್ಕಿಪ್ ಸ್ಕಿಪ್. ನೀವು ಒಂದೇ ಕಾಲಲ್ಲಿ ಮಾಡಿ. ಹಾಂ, ಗುಡ್ ಜಾಬ್. ನೆಕ್ಸ್ಟು ಈಗ ಸ್ವಲ್ಪ ಕುತ್ಕೊಂಡು ಆ್ಯಕ್ಟಿವಿಟಿ ಮಾಡೋಣ, ಓಕೆನಾ? ಈಗ ಮಮ್ಮ ಇಲ್ಲಿ ಮಮ್ಮ ನೋಡಿ. ಹಾಂ, ಬ್ಲಿಂಕ್ ಬ್ಲಿಂಕ್ ಬ್ಲಿಂಕ್. ನೀವು ಹೇಳ್ಬಿಟ್ಟು ಮಾಡಬೇಕು. ಓಕೆ, ನೆಕ್ಸ್ಟ್ ಯಾನ್. ಯಾನ್ ಅಂತಾರೆ ಅದಕ್ಕೆ. ಅಕ್ಷಿ, ಸ್ನೀಸ್. ಆಮೇಲೆ ಸ್ಕ್ರ್ಯಾಚ್ ಮಾಡಿ. ಸ್ಕ್ರ್ಯಾಚ್. ಓಕೆ, ಸೊ ಐ ಕ್ಲೋಸ್. ಐ ಓಪನ್. ಐ ಟ್ವಿಸ್ಟ್. ಟ್ವಿಸ್ಟ್. ಟ್ವಿಸ್ಟ್ ಅಲ್ಲ, ಹೇಳಿ. ಟ್ವಿಸ್ಟ್. ಹಾಂ, ಟ್ವಿಸ್ಟ್ ಮಾಡಿ. ನೀವು ಮಾಡಿ ಟ್ವಿಸ್ಟ್. ನೆಕ್ಸ್ಟ್ ವೆಯ್ಟ್ ಮಾಡಿ. ಐ ಕೂಂಬ್ ಮೈ ಹೇರ್. ನೀವು ಮಾಡಿ ಕೂಂಬ್ ಮೈ ಹೇರ್ ಮಾಡಿ. ಐ ವಾಶ್ ಮೈ ಫೇಸ್. ಹೆಂಗಪ್ಪ ಐ ವಾಶ್ ಮೈ ಫೇಸ್? ವೆರಿ ಗುಡ್. ಐ ಬ್ರಷ್ ಮೈ ಟೀತ್. ವೆರಿ ಗುಡ್. ಐ ವಾಶ್ ಮೈ ಹ್ಯಾಂಡ್. Very good. I wash my legs. Very good. And next ಏನು? ಸಾಕ? ಇಷ್ಟ ಆಯ್ತಾ? ಇನ್ನೊಂದ್ಸಲ ಏನೇನು ಹೇಳಿ. ನಾನು ಇವಾಗ ಹೇಳ್ತೀನಿ, ನೀವು ಮಾಡ್ತೀರಾ? ಸ್ಟ್ಯಾಂಡ್. ಜಂಪ್. ಹಾಪ್. ಈ ಹಾಪ್ ರ್ಯಾಬಿಟ್ ಹಾಪು. ಇದು ಹಾಪ್ ಅಂತಂದರೆ ಒಂದು ಕಾಲಲ್ಲಿ ಸ್ಕಿಪ್ ಮಾಡೋದು. ಹ್ಯಾಪ್ ಮಾಡಿ. ಜಂಪ್ ಮಾಡಿ. ಬರ್ತಾ ಇಲ್ಲ. ಓಕೆ, ಕ್ಲಾಪ್. ಹೈ ಫೈವ್. ಹೈ ಟೆನ್. ಓಕೆ, ಬ್ಲಿಂಕ್ ಯೋರ್ ಐಸ್. ಪುಟ್ ಯೋರ್ ಟಂಗ್ ಔಟ್. ಟಂಗ್ ಔಟ್. ಟಂಗ್ ಅಂದರೆ ಏನು? ಯಾವುದು ಟಂಗ್ ಅಂದರೆ? ನಾಲಿಗೆ ಆಚೆ ಹಾಕಬೇಕು. ಹಾಂ, ಕೂಂಬ್ ಯೋರ್ ಹೇರ್.
ವೆರಿ ಗುಡ್. ನೆಕ್ಸ್ಟ್ ಯಾನ್. ಸ್ಲೀಪ್. ಹಂಗೆ ಸ್ಲೀಪ್ ಮಾಡಿ. ಎಸ್, ಕೇರ್ಫುಲ್. ಸೊ ಈ ರೀತಿ ವರ್ಡ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದಾಗ ಮಗುಗೆ ವರ್ಡ್ಸ್ ಸಹ ಚೆನ್ನಾಗಿ ರಿಜಿಸ್ಟರ್ ಆಗ್ತಾ ಹೋಗುತ್ತೆ, ಗೊತ್ತಿರೋ ವರ್ಡ್ಸ್ ಚೆನ್ನಾಗಿ ರಿವೈಸ್ ಆಗುತ್ತೆ, ಗೊತ್ತಿಲ್ಲದೆ ಇರೋ ವರ್ಡ್ ಇಂಟ್ರೊಡ್ಯೂಸ್ ಆಗುತ್ತೆ. ಆ್ಯಂಡ್ ಈ ರೀತಿ ಆ್ಯಕ್ಷನ್ ವೈಸಲ್ಲಿ ನಾವು ಆ್ಯಕ್ಟಿವಿಟೀನ ಮಕ್ಕಳಿಗೆ ಪ್ಲ್ಯಾನ್ ಮಾಡಿದಾಗ, ಮಕ್ಕಳನ್ನ ಎಂಗೇಜ್ ಮಾಡಿದಾಗ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ವರ್ಡ್ ಸಹ ಕೇಳಿಸ್ಕೊತಾರೆ ಆ್ಯಂಡ್ ಅದನ್ನು ಆ್ಯಕ್ಷನ್ ರೀತಿ ಆ್ಯಕ್ಟಿವಿಟಿಯಲ್ಲಿ ಮಕ್ಕಳು ಎಂಗೇಜ್ ಸಹ ಆಗ್ತಾರೆ. ಸೊ ಇದು ವೆರಿ ಬೇಸಿಕ್ ಲ್ಯಾಂಗ್ವೇಜ್ ಆ್ಯಕ್ಟಿವಿಟಿ. ಯಾವ ಏಜಿಂದ ಈ ಲ್ಯಾಂಗ್ವೇಜ್ ಆ್ಯಕ್ಟಿವಿಟಿ ಮಾಡ್ಬೋದು ಅಂತಂದರೆ ಡೆಫಿನೆಟ್ಲಿ 6 ಮಂತ್ಸಿಂದನೇ ಬೇಸಿಕ್ ಕ್ಲ್ಯಾಪು, ಬ್ಲಿಂಕ್ ಯೋರ್ ಐಸು ಇದೆಲ್ಲ ಮಾಡ್ಬೋದು. ಸೊ ಸ್ವಲ್ಪ ಕಾಂಪ್ಲೆಕ್ಸು, ವಾಕು, ರನ್ನು, ಸಿಟ್ಟು, ಸ್ಟ್ಯಾಂಡು ಇದನ್ನೆಲ್ಲ ನಾವು 9 ಮಂತ್ಸ್ ಅಥವಾ 1 ವರ್ಷದಿಂದನೂ ಶುರು ಮಾಡ್ಬೋದು. ಆ್ಯಂಡ್ ಕೆಲವು ಮಕ್ಕಳುಗಳು ಬೇಗ ವರ್ಡ್ಸ್ನ ಪಿಕ್ ಮಾಡಿರ್ತಾರೆ, ಅರ್ಥ ಮಾಡ್ಕೊಂಡಿರ್ತಾರೆ. ಕಮ್ ದಿಸ್ ಸೈಡ್, ಯಾಕಲ್ಲಿ ನಿಂತಿದ್ದೀರಾ? ಸೊ ಬೇಗ ವರ್ಡ್ಸ್ನ ಪಿಕ್ ಮಾಡಿರ್ತಾರೆ. ಸೊ ಇಟ್ ಡಿಪೆಂಡ್ಸ್ ಆನ್ ಯುವರ್ ಚೈಲ್ಡ್. ನಿಮ್ಮ ಮಗುಗೆ ಯಾವಾಗ ಈ ವರ್ಡ್ಸ್ ಎಲ್ಲ ಗೊತ್ತಿರುತ್ತೆ, ಸೊ ನೀವು ಅವಾಗ ಇಂಟ್ರೊಡ್ಯೂಸ್ ಮಾಡ್ಬೋದು. ಸೊ ಇದನ್ನು ಆ್ಯಕ್ಷನ್ ರೀತಿಯಲ್ಲಿ ನಿಮ್ಮ ಎಂಗೇಜ್ಮೆಂಟ್ ತುಂಬ ಮಕ್ಕಳಿಗೆ ಇಷ್ಟ ಆಗುತ್ತೆ. ಸೊ ನೀವು ಯಾವ ರೀತಿ ಎಂಗೇಜ್ ಮಾಡ್ತೀರಾ ಅನ್ನೋದು ವೆರಿ ಡಿಪೆಂಡೆಂಟ್. ಇದರಿಂದ ಲ್ಯಾಂಗ್ವೇಜ್ ಆಬ್ವಿಯಸ್ಲಿ ಡೆವಲಪ್ ಆಗುತ್ತೆ. ದಿಸ್ ಇಸ್ ವೆರಿ ಬೇಸಿಕ್ ಲ್ಯಾಂಗ್ವೇಜ್ ಆ್ಯಕ್ಟಿವಿಟಿ. ಯಾವುದೇ ರೀತಿ ಇದಕ್ಕೆ ಇನ್ಸ್ಟ್ರೂಮೆಂಟ್ ಅಥವಾ ಮೆಟೀರಿಯಲ್ಸ್ ಏನು ಪ್ರಿಪೇರ್ ಆಗುವಂಥ ಅವಶ್ಯಕತೆ ಇಲ್ಲ. ಜಸ್ಟ್ 5 ಮಿನಿಟ್ಸ್ ನೀವು ಪಾರ್ಕಿಗೆ ಕರ್ಕೊಂಡು ಹೋಗಿದ್ದೀರಾ ಅಂತಂದರೆ ದೇರ್ ಓನ್ಲಿ ಯು ಕ್ಯಾನ್ ಜಸ್ಟ್ ಸ್ಟಾರ್ಟ್ ದಿಸ್ ವಾಕು, ರನ್ನು, ಏನೇನು ಸಾಧ್ಯ ಆಗುತ್ತೋ ಆ ಎಲ್ಲ ವರ್ಡ್ಸ್ನ ಹೇಳ್ಬೋದು. ಮಗುಗೆ ನೀವು ಆ್ಯಕ್ಷನ್ ಮಾಡಿ ತೋರಿಸ್ಬೋದು. ಆವಾಗ ಮಕ್ಕಳಿಗೆ ಇದು ಇಮಿಟೇಷನ್ ಸ್ಕಿಲ್ ಸಹ ಬರುತ್ತೆ. ಇಮಿಟೇಷನ್ ಅಂತಂದರೆ ಬೇರೆಯವ್ರನ್ನ ನೋಡಿ ಕಾಪಿ ಮಾಡೋದು. ಸೊ ಈಗ ಲ್ಯಾಂಗ್ವೇಜಲ್ಲಿ ಇರ್ಬೋದು ಅಥವಾ ಯಾವುದೇ ಒಂದು ಕಲಿಕೆ ಇರ್ಬೋದು, ನಾವು ಪ್ರತಿಯೊಬ್ಬರೂ ಕಲಿಯೋದು ಇಮಿಟೇಷನ್ ಮುಖಾಂತರನೇ. ಸೊ ಇಮಿಟೇಷನ್ ಮಾಡೋದ್ರಿಂದ ಕಲಿಕೆ ತುಂಬ ಚೆನ್ನಾಗಾಗುತ್ತೆ. ಸೊ ಇದರಿಂದ ಮಕ್ಕಳಿಗೆ ಲ್ಯಾಂಗ್ವೇಜ್ ಸಹ ಡೆವಲಪ್ ಆಗುತ್ತೆ. ಸೊ ಪ್ಲೀಸ್ ಟ್ರೈ ದಿಸ್ ಆ್ಯಕ್ಟಿವಿಟಿ ಆ್ಯಂಡ್ ನಿಮ್ಮ ಮಕ್ಕಳು ಹೇಗೆ ಎಂಜಾಯ್ ಮಾಡಿದ್ರು ಆ್ಯಂಡ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಸಿಗ್ತೀವಿ. ನೀವಿನ್ನು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಮಾಡ್ಕೊಳ್ಳಿ. ಸಿ ಯು, ಟಾಟಾ, ಬಾಯ್. ಅದಿತಿ ಕಮ್ ಸೇ ಬಾಯ್ ಅನ್ಕ. ಬಾಯ್. ಪ್ಲೀಸ್ subscribe to Aditi Krishna YouTube channel. Yes, please subscribe to Aditi Krishna YouTube channel. Bye bye.